ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಿಮ್ಮಣ್ಣನ ಆಸ್ತಿ ಲೆಕ್ಕ ಕೇಳಿದ್ರಲ್ಲ, ಅದು ಸಿಕ್ತು. ಆಸ್ತಿ ಲೆಕ್ಕ ಕೇಳಿದ್ದಲ್ಲ, ಅವನು ಸಾಲ ವಹಿಸ್ಕೊಂಡಿದ್ನಲ್ಲ ಅದ್ರ ಲೆಕ್ಕ ಕೇಳಿದ್ದು. ನೀವು ಹೋಗಿ ಯಾರ ಎದುರಿಗೆ ಏನು ಹೇಳಬೇಕು ಅನ್ನೋ ಪರಿಜ್ಞಾನ ಇಲ್ಲಲ್ಲ ನಿನಗೆ. ಬಗಳು ಒಂದು ಆನೆಗೊಂದಿಲ್ಲಿರೋ 3 ಎಕರೆ ನೀರಾವರಿ ಭೂಮಿ. ಇದು ಯೋಗೇಂದ್ರನ ಆಸ್ತಿ ಅಂತ ಮುಟ್ಗೋಲ್ ಹಾಕಬೇಕು. ಭುವನಗಿರಿಯಲ್ಲಿ ಗುರುಗಳು ಕೊಟ್ಟಿರೋ 2 ಎಕರೆ ತೆಂಗಿನ ತೋಟ. ಅಲ್ಲಿರೋ ತೆಂಗಿನ ಮರಗಳ ಎಳನೀರು ತುಂಬಾ ಸಿಹಿ ಅಂತ ಕೇಳಿದ್ದೀನಿ. ಅದೇ ಅವನಿಗೆ ಕಹಿ ಆಗ್ಬೇಕು, ಆ ಮರಗಳು ನಂದಾಗ್ಬೇಕು. ನಿಮ್ಮಿಂದ ಅರ್ಧ ತಾಸು ದಾರಿಯಲ್ಲಿ ಸಿಗೋ 4 ಎಕರೆ ಭತ್ತದ ಗದ್ದೆ. ಅಕ್ಕಿ ಬೆಳೆಯೋನು ಅವನಾದ್ರೂ ಅನ್ನ ತಿನ್ನೋರು ನಾವಾಗ್ಬೇಕು. ಈ ಊರಲ್ಲಿ 4 ಗುಂಟೆ ಜಾಗದಲ್ಲಿ ಕಟ್ಟಿರೋ ಮನೆ. ಆ ಮನೆಗೆ ಯೋಗೇಂದ್ರ ನಿವಾಸ ಅಂತ ಬರ್ಸ್ಬೇಕು ಅಲ್ವಾ ತಾತ? ಭೇಷ್ ಮೊಮ್ಮಗನೆ ಭೇಷ್. ಈ ತಾತನ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ತಾತ ಮೊಮ್ಮಗನ ಆಸೆಗಳು ಈಡೇರೋವರೆಗೂ ಆ ತಿಮ್ಮಣ್ಣ ಏನ್ ಕನಸು ಕಾಣ್ದ ಕೂತಿರ್ತಾನೆ. ಕನಸು ಕಾಣೋ ಹಾಗೆ ನಾವು ಮಾಡ್ಬೇಕು. ಅದೇ ತಾತ. ಆ ತಿಮ್ಮಣ್ಣ ನಮ್ಮ ಹತ್ರ ಯಾರ್ಯಾರಿಗೆ ಸಾಲ ಕೊಡ್ಸಿದ್ದಾನೆ, ಯಾರ್ಯಾರ ಸಾಲ ಅವನು ವಹಿಸ್ಕೊಂಡಿದ್ದಾನೆ, ಆ ಹೆಸರುಗಳು ಹೇಳು. ವಾಸುದೇವ, ವಾದಿರಾಜ, ಮಂಜುನಾಥ, ಲಕ್ಷ್ಮಣ, ವಿಶ್ವನಾಥ, ರಂಗನಾಥ. ಸಾಕು. ಅವರ ಸಾಲುಗಳ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಹಾಕಲು ಲೆಕ್ಕ ಸಿದ್ಧ ಮಾಡು. ಆಮೇಲೆ ನೋಡು ನನ್ನ ಆಟ. ಯಾವ ಆಟ ತಾತ? ಕಣ್ಣ ಮುಚ್ಚರೇನಾ, ಅಳ್ಗುಳಿ ಮನೆನಾ? ಕಣ್ಣು ಮುಟ್ಟಿಸಿ ಮನೆ ಮುಳುಗಿಸಿದಾಗ ಅವ್ರ ಕಣ್ಣಲ್ಲಿ ನೀರು ಬರೋದನ್ನು ನೋಡಿ ನಮ್ಮ ಕೆನ್ನೆಯಲ್ಲಿ ಗುಳಿ ಬೀಳತ್ತಲ್ಲ, ಆ ಆಟ. ರೀ, ಏನ್ ಮಾಡ್ತಿದ್ದೀರಾ? ಹಾಲು ಕಾಯಿಸ್ಕೊಂಡ್ ಬಂದೆ. ಅಡುಗೆ ಮನೆ ಕೆಲಸ ನಿಮಗೆ ಯಾಕೆ? ಅಡುಗೆ ಮನೆನ ನಾನು ನಿನ್ಗೆ ಬರ್ಕೊಟ್ಬಿಟ್ಟಿದ್ದೀನಾ? ಅಲ್ಲ ರೀ, ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ಅಡುಗೆ ಮನೆ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದು ನಳ ಮಹಾರಾಜ ಭೀಮಸೇನ, ಈ ಗೋಪಮ್ಮ ಸೀತಮ್ಮ ಅಲ್ಲ. ಇನ್ಮೇಲಿಂದ ಈ ತಿಮ್ಮಣ್ಣ ಭಟ್ಟನೆ ಎಲ್ರಿಗೂ ಪಟ್ಟ. ನನ್ನ ಕೈ ರುಚಿ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಪ್ರಥಮ ಸೇವೆ ಪತ್ನಿಯಿಂದಲೇ ಪ್ರಾರಂಭವಾಗ್ಲಿ. ಸ್ವೀಕರಿಸಿ. ತಗೋ. ಸೀತಕ್ಕ ತಗೋ ಹಾಲು. ಇತ್ತೀಚೆಗೆ ಏನ್ ಮಾತಾಡಿದ್ರು ಸಿಡುಕ್ತಾ ಇದ್ರು, ಯಾವುದೋ ಚಿಂತೆಯಲ್ಲಿ ಮುಳುಗಿದ್ರು. ಇದಕ್ಕಿದಂತೆ ಏನಿ ಬದಲಾವಣೆ?